ಇವತ್ತು ಆಲೂರು ಗ್ರಾಮ ಪಂಚಾಯಿತಿಯ ಕೆಲವು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಡ್ರೈನೇಜ್ಗೆ ಪೂಜೆಯನ್ನು ಮಾಡಿದ್ದೀವಿ ಮತ್ತು ಅಂಗನವಾಡಿ ಸ್ತ್ರೀ ಶಕ್ತಿ ಭವನಕ್ಕೆ ಹಿಂದೆ ಗುದ್ಲಿ ಪೂಜೆ ಮಾಡಿ ಇವತ್ತು ಅದನ್ನು ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಮತ್ತು ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಮೇಲೆ ಒಂದು ಸುಂದರವಾದಂಥ ಮೊದಲನೇ ಮಾಡಿಯ ಕಟ್ಟಡವನ್ನು ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ. ಯಾಕಂದರೆ ಆಲೂರು ಗ್ರಾಮ ಪಂಚಾಯಿತಿ ಇವತ್ತಿಗೆ ಅವರದು ಅಧಿಕಾರ ಅವಧಿ ಮುಗೀತದೆ. ನನ್ನ ಕ್ಷೇತ್ರದಲ್ಲಿ ಇದು ಕೊನೆ ಗ್ರಾಮ ಪಂಚಾಯಿತಿ ಇಲ್ಲಿವರೆಗೂ ಆಡಳಿತದಲ್ಲಿದ್ದು ಇವತ್ತು ಎಲ್ಲ ಅವರ ಸಮ್ಮುಖದಲ್ಲಿ ಪೂಜೆಗಳನ್ನು ಮಾಡಿ ಮತ್ತು ಅವ್ರಿಗೆಲ್ಲ ಸನ್ಮಾನವನ್ನು ಮಾಡಿ ಏನು ಈ 5 ವರ್ಷಗಳ ಕಾಲ ಒಟ್ಟಾಗಿ ನಾವೆಲ್ಲ ಕೆಲಸವನ್ನು ಮಾಡಿದ್ದೀವಿ, ಪರಸ್ಪರ ಕೂಗಾಡಿದ್ದೀವಿ, ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ನಾವು ಒತ್ತಾಯವನ್ನು ಏರಿದ್ದೀವಿ. ಇವೆಲ್ಲವನ್ನು ಮರೆತು ಇವತ್ತು ಕೊನೆ ದಿನ ಖುಷಿಯಾಗಿ ನನ್ನನ್ನು ಕೂಡ ಕರೆಸಿ ಅವ್ರಿಗೆಲ್ಲ ಸನ್ಮಾನವನ್ನು ಮಾಡ್ತಕ್ಕಂಥ ಅವಕಾಶ ಕೂಡ ನನಗೆ ಕೊಟ್ಟರು. ಯಾಕಂದರೆ ಗ್ರಾಮ ಪಂಚಾಯಿತಿ ಇನ್ನು ಯಾವಾಗ ಎಲೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಚುನಾಯಿತ ಪ್ರತಿನಿಧಿಗಳು, ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಇವತ್ತು ಇಡೀ ರಾಜ್ಯ ಸರ್ಕಾರ ನಡೀತಾ ಐತೆ. ಶಾಸಕರ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ನಾನು ಈಗಾಗಲೇ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀನಿ, ತಕ್ಷಣ ಕನಿಷ್ಠ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾದರೂ ಮಾಡಿ ಈ ಗ್ರಾಮದ ಸಮಸ್ಯೆಗಳನ್ನು ನೋಡೋದಕ್ಕೆ ಅವಕಾಶ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಆಗಸ್ಟು ಅಸೆಂಬ್ಲಿಯಲ್ಲೂ ಕೂಡ ಇದ್ರ ಬಗ್ಗೆ ತೀವ್ರವಾದ ಹೋರಾಟ ಮಾಡ್ತೀವಿ.